ಮನು ಎಷ್ಟಂತ ಮೀನ್ ಹಾಕ್ತಿ ಅದಕ್ಕೆ, ಅದು ಬದುಕಲ್ಲ. ಸರಿ, ಶಾಲೆ ಇಲ್ವಾ? ಇಲ್ವಾ? ಸರಿ ಆಯ್ತು. ಯಾರು ಕೊಟ್ರು? ಅಮ್ಮ ಕೊಟ್ರಾ? ಸರಿ ಕೊಟ್ರು. ತೊಗರಿಬೇಳೆ ಒಂದು 1/4 kg ಉಂಟು, ಸಾಕಲ್ಲ? ಸಾಕು ಸಾಕು, ಸಾಯಂಕಾಲ ತಂದ್ರೆ ಆಯ್ತು. ಏಯ್ ಸಾಲ್ಗೆನಾ? ಅಲ್ಲ ಪೇಂಟೆಗೆ ಕಣ್ಣು ಕಾಣ್ದಿಲ್ವಾ? ಹೋಗ ಹೋಗ. ಕ್ಯಾಬೇಜ್ ಎಲ್ಲ ಕೊಳ್ತೋಗಿದೆ ಮಾರೈದಿ. ಎಂತ ಇದು? ಈಗ ಎಂತ ಉಂಟು ಅದ್ರಲ್ಲಿ ಮಾಡು, ಸಾಯಂಕಾಲ ತಂದ್ರೆ ಆಯ್ತು. ಎಂತ ನಿಂದು ಕಿರಿಕಿರಿ? ಸರಿ, ಇದ್ದದನ್ನು ಮಾಡ್ತೇನೆ, ಮತ್ತೇನು. ಚಟ್ನಿ ಬಾಬು, ಓ ಚಟ್ನಿ ಬಾಬು. ಎಂತ ಬೇಲಿ ಕೊಡ. ಎಂತ ತುಟ್ಟು ತುಟ್ಟು. ಎಷ್ಟು? ಒಂದು ಸಾಕು. ಮತ್ತೆ ನನಗೆ ಬಾಕಿದ್ದು ನೀನು ಇಟ್ಟುಕೋ. ಅವಳಿಗೆ ಗೊತ್ತಾಗಬಾರ್ದು. ಅದು ನನಗೆ ಕೂಡ ಗೊತ್ತು. ಬಂದ್ರೆ ಸಾಯಿಸಿ ಬಿಡ್ತಾಳೆ. ಎಂತದ? ಎಷ್ಟತಿ ಹೇಳ್ಬೇಕು ನಿನ್ಗೆ? ಎಷ್ಟತಿ ಹೇಳ್ಬೇಕು ನಿನ್ಗೆ ಇಲ್ಲಿ ಬರ್ಬೇಡ ಅಂತ? ಎಷ್ಟತಿ ಹೇಳ್ಬೇಕಾ? ಕೊಡಿಲಿ ದುಡ್ಡು, ಕೊಡಿಲಿ ದುಡ್ಡು, ಕೊಡಿಲಿ. ಬೇವರ್ಸಿ, ಇದೇ ಆಯ್ತು ಬರೀ ನಿಂದು. ಇನ್ನೊಮ್ಮೆ ಇಲ್ಲಿ ಬಂದ್ರೆ ನಿನ್ಗುಂಟಲ್ಲ ಕೈ ಕಾಲು ಮುರಿದಾಕ್ತೀನಿ. ನಡಿ ನಡಿಯ, ನಗ್ಬೇಡ, ನಡಿಯ ನಡಿಯ. ಮರ್ಯಾದೆ ಸತ್ತವನೆ, ನಡಿ. ಚೂರು ಮರ್ಯಾದೆ ಇಲ್ಲ, ಎಂತ ಇಲ್ಲ. ಎಂತ ಮರ್ಯಾದೆ ಇಲ್ವಾ ನಿನ್ಗೆ ಒಂದ್ ಸ್ವಲ್ಪನು? ಆಸ್ಪತ್ರೆಯಿಂದ ನಿನ್ನೆ ಬಂದಿದ್ದು ಸಾಕಾಗುದಿಲ್ವಾ ನಿನ್ಗೆ? ಎಂತದ್ದು ಬೀಡಿ ಹುಚ್ಚು? ಎಂತ ನೋಡುದಲ್ಲಿ? ಇವತ್ ನನ್ನ ನೋಡಕ್ ಹುಡ್ಗನ್ ಕಡೆಯವ್ರು ಬರ್ತಾರೆ. ಇವತ್ತಾದ್ರೂ ಒಂದ್ ಸ್ವಲ್ಪ ಮರ್ಯಾದೆಯಿಂದ ಇರ್ತೀಯ ನೀನು? ಅದೂ ಆಗಲ್ಲ ನಿನ್ಗೆ. ಎಂತದ ನಗುದು? ಹೇಳ್ ನಿನ್ ದೋಸ್ತಕ್ ಸ್ವಲ್ಪ. ಬೀಡಿ ಹುಚ್ಚು ತಗೊಂಡು ಹೋಗ್ತದೆ ಅವನ್ಗೆ. ಎಷ್ಟು ಹೇಳಿದ್ರು ಅಷ್ಟೇ ಈ ಬೇವರ್ಸಿಗೆ. ಕರ್ಮ. ಎಷ್ಟತಿ ಹೇಳ್ಬೇಕು? ಕಾಣಿಸ್ತಾ ಉಂಟು ಬೇವರ್ಸಿ ಇಲ್ಲಿ. ಇದಕ್ಕಿದೆ, ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿನ್ಗೆ. ನಿನ್ಗೆ ನಿಲ್ಲ ಬೇವರ್ಸಿ. ನಿಂತ್ಕೊಳ. ಎಲ್ಲಿಗೆ ಓಡಿಯುದು? ಎಲ್ಲಿಗೆ ಓಡುದು ನೀನು? ಎಲ್ಲಿಗೆ ಓಡ್ತಿರೋದು? ಎಲ್ಲಿಗೆ ಓಡ್ತಿರೋ? ಎಷ್ಟತಿ ಹೇಳ್ಬೇಕು ನಿನ್ಗೆ? ಎಷ್ಟತಿ ಹೇಳ್ಬೇಕು ನಿನ್ಗೆ? ಮನೆ ಹತ್ರ ಬರ್ಬೇಡ ಅಂತ ಎಷ್ಟತಿ ಹೇಳ್ಬೇಕು? ಬರೀ ಊರವ್ರದೆಲ್ಲ ಬರೀ ದುಡ್ಡಿ ಚಾಕ್ರಿ. ಕಿಶೇರಿ ಅಂತ ಅದು ಎಂತಾದ್ರು ಕಿಶೇರಿ. ಬರೀ ಇದನ್ನೇ ತಿನ್ಕೊಂಡು ಹಾಳಾಗ್ ನೀನು. ನಮ್ಮ ಮನೆ ಹತ್ರ ಬಾರಿ ಸೊಂಟ ಮುರಿತೇನೆ ನಿಂದು. ನಗ್ಕೊಡ್ತೀಯ ನಗೋಡ್ಬೇಡ ನೀನು. ಮರ್ಯಾದೆ ಇಲ್ದಿದ್ದವನು. ಹೇಳಮ್ಮ. ನಾಳೆ ಏನ್ ಮಾಡ್ತಿದ್ಯಾ? ಮನೇಲಿ ಇರ್ತೀಯ ತಾನೆ? ಯಾಕೆ ನೀನೇನಾದ್ರೂ ಬರ್ತಿದ್ಯಾ? ಇಲ್ಲ, ಬೆಂಗಳೂರಲ್ಲಿ ನಮ್ ನೆಂಟ್ರೊಬ್ಬರು ಹುಡುಗ ಇದ್ದಾನೆ. ನಾಳೆ ನಿನ್ನ ನೋಡಕ್ ಬರ್ತಾ ಇದ್ದಾನಂತೆ. ಮನೇಲಿ ಇರು, ಎಲ್ಲೂ ಹೋಗ್ಬೇಡ ಆಯ್ತಾ?
ಸುಮ್ಮನೆ ಏನಕ್ಕೆ ಇಲ್ಲೆಲ್ಲ ಕರೆಸ್ತೀಯ ನೀನು? ಇಲ್ಲಿ ಬೇರೆ ಹುಡುಗಿರು ಇದ್ದಾರೆ, ಸರಿಯಾಗಲ್ಲ. ಇದ್ರೇನಾಯ್ತು, ಜಸ್ಟ್ ನೋಡಕ್ ತಾನೇ ಬರ್ತಾ ಇರೋದು. ಒಂದ್ಸಲ ಮಾತಾಡು, ಏನು ಆಗಲ್ಲ. ನಿನಗೂ ಮದ್ವೆ ವಯಸ್ಸಾಯ್ತು. ನಿನ್ ನಂಬರು ಮತ್ತೆ ಅಡ್ರೆಸ್ ಕೊಟ್ಟಿದ್ದೀನಿ, ನಾಳೆ ಬರ್ತಾ ಇದ್ದಾನೆ ನೋಡು. ನಿಂಗೆ ಏನಾದ್ರೂ ತಲೆ ಸರಿ ಇದೆಯಾ? ನನ್ನ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಏನಕ್ಕೆ ಕೊಟ್ಟೆ ನೀನು? ಕೊಡ್ದೆ ಅವ್ನು ಹೆಂಗೆ ಬರ್ತಾನೆ ನೋಡು, ರಜೆ ಇದ್ದಾಗ ಊರಿಗೆ ಬರ್ತೀನಿ, ಅಲ್ಲಿಗೆ ಕರ್ಸು. ಇಲ್ಲೆಲ್ಲ ನಂಗೆ ಸರಿಯಾಗಲ್ಲ, ಸುಮ್ಮನೆ ನಂಗೆ ತಲೆ ತಿನ್ಬೇಡ. ನೀನೇನು ಹೇಳ್ಬೇಡ, ನಾಳೆ ಅವ್ನು ಬರ್ತಿದ್ದಾನೆ, ನೀನ್ ಮನೇಲಿ ಇರ್ತಿದ್ಯಾ ಅಷ್ಟೇ. ಸಾಧ್ಯ ಇಲ್ಲ. ಸುಮ್ನೆ ನೀನ್ ಏನೇನೋ ಹೇಳ್ಬೇಡ ಅಷ್ಟೇ ಇವಾಗ. ಎಕ್ಸ್ಕ್ಯೂಸ್ ಮೀ. ಎಷ್ಟ್ ಸತಿ ಹೇಳಿದೀನಿ ನಿನ್ಗೆ ಯಾವ ಹುಡ್ಗನು ಕಳ್ಸ್ಬೇಡ ಅಂತ? ಹೇಳೋದ್ ಹೇಳಿದೀನಿ. ನನ್ ಮಾತೇನಾದ್ರೂ ಮೀರಿದ್ರೆ ಆಮೇಲೆ ನಾನ್ ತೋರ್ಸಿದ ಹುಡ್ಗನ್ ಕೈಲೇ ತಾಳಿ ಕಟ್ಟಿಸ್ಕೋಬೇಕಾಗತ್ತೆ. ಅಮ್ಮ ಸ್ನೇಹ, ರಿಲ್ಯಾಕ್ಸ್. ಏನಾಯ್ತು ಹೇಳು. ಅಮ್ಮ ಯಾವ್ದೋ ಹುಡ್ಗನ್ ಕಳಿಸ್ತಿದ್ದಾಳಂತೆ. ಅಷ್ಟೇ ತಾನೇ, ಫೋಟೋ ಕಳ್ಸಕ್ ಹೇಳು. ಇಷ್ಟ ಆದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ. ಸಮಸ್ಯೆ ಅದಲ್ಲ. ಮತ್ತೆ ಆ ಹುಡ್ಗನ್ನ ಇಲ್ಲಿಗೆ ಕರೆಸ್ತಿದ್ದಾಳೆ. ಓಹ್, ಯಾವಾಗ ಬರ್ತಿದಾರಂತೆ? ನಾಳೆ. ಓಹ್, ವಾಸು, ಅವಳಿಗೆ ಕನ್ನಡ ಬರುತ್ತೆ ಕಣೋ. ನೈಸ್ ರೂಮ್, ಚೆನ್ನಾಗಿ ಇಟ್ಕೊಂಡಿದ್ದೀರಾ. ನೀವ್ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಇವಳು ಕೀರ್ತಿ, ಅವಳು ಇಶಿಕಾ. ಹಲೋ, ಹಾಯ್, ಐ ಆಮ್ ಸೂರಜ್, ಬಿ ಗ್ರಾಜುಯೇಟ್, PWD ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಹ್, ಅಸಿಸ್ಟೆಂಟಾ? ಹಾ, ಮುಂದೆ ಚೀಫ್ ಆಗ್ತೀನಿ. ಕೈ ತುಂಬಾ ಸಂಬಳ ಬರುತ್ತೆ, ಗಿಫ್ಟ್ ಬೋನಸ್ ಅಂತ ಒಂದಿಷ್ಟು ಬರುತ್ತೆ, ಸ್ವಂತ ಮನೇನೂ ಇದೆ. ಮತ್ತೆ ಆಟೋಲಿ? ಗುಡ್ ಕ್ವೆಶನ್. 2 reasons. ನಂಬರ್ 1, ಈ IT ದವರು ಕಾರ್ ತಗೊಂಡು ಓಡಾಡಿದ್ರೆ ತುಂಬಾ ಕಣ್ಣಾಗ್ತಾರೆ. ನಂಬರ್ 2, ನಾನ್ ಮದ್ವೆ ಆಗೋ ಹುಡುಗಿ ನನ್ನನ್ನು ನೋಡ್ಬೇಕು, ನನ್ನ ಆಸ್ತಿ ಅಂತಸ್ತು ಕಾರ್ನೆಲ್ಲ ನೋಡ್ಬಾರ್ದು. ಅದಕ್ಕೆ ಸಿಂಪಲ್ ಆಗಿರುತ್ತೆ. ಓಕೆ, ಗುಡ್. ಯುನೋ, ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ತೀನಲ್ಲ, ಅವ್ರ ವೈಫ್ಸು ಪಾನಿಪುರಿಯಿಂದ ಹಿಡಿದು ಡಿನ್ನರ್ ಕರ್ಕೊಂಡು ಹೋಗು, ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು ಅಂತ ದಿನಾ ಕೇಳ್ತಾ ಇರ್ತಾರೆ. ನನ್ನ ಫ್ರೆಂಡ್ಸ್ ಅಂತೂ ಸಂಜೆ ಆದ್ರೆ ಸಾಕು ಕುಡ್ಕೊಂಡು ದಿನಾ ಗೋಳಾಡ್ತಾರೆ. ಅದಕ್ಕೆ ಐ ಲೈಕ್ ವರ್ಕಿಂಗ್. ಅವ್ರಿಗೆ ಜೀವನದ ಕಷ್ಟ ಎಲ್ಲ ಗೊತ್ತಿರುತ್ತೆ. ಅಂದಾಗೆ ನೀವು PUC ಆದ್ಮೇಲೆ ಸ್ಟಡೀಸ್ ಕಂಟಿನ್ಯೂ ಮಾಡಲಿಲ್ಲ ಅಲ್ಲ? ತೊಂದರೆ ಇಲ್ಲ. ನಿಮ್ಮ ಮಮ್ಮಿ ಹೇಳ್ತಾ ಇದ್ರು ನೀವು ವರ್ಕ್ ಮಾಡ್ತಿರೋದು ಯಾವ್ದೋ ಮಾಲಲ್ಲಿ ಸೇಲ್ಸ್ ಗಲ್ ಆಗಿ ಅಲ್ವಾ? ತಪ್ಪು ತಿಳ್ಕೊಬೇಡಿ, ನಾನು ನಿಮ್ನ ಹರ್ಟ್ ಮಾಡ್ಬೇಕು ಅಂತ ಕೇಳಿಲ್ಲ. ಮುಂದೆ ಆಗಿರೋ ನಾನು ನನಗೆ ವೈಫ್ ಆಗಿ ಬರೋಳು ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ. ನೀವು? I'm looking for a job. ಓಹ್, ಸ್ಟ್ರಗ್ಲಿಂಗ್. ನೈಸ್. ತಲೆ ಕೆಡ್ಸ್ಕೋಬೇಡಿ, ನನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಜನ ಬರ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲಾದ್ರೂ ಜಾಬ್ ಗ್ಯಾರಂಟಿ. ನಿಮ್ಗೂ ಜಾಬ್ ಬೇಕಿದ್ರೆ ಹೇಳಿ. ಓಹ್, ಥ್ಯಾಂಕ್ಸ್. ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಅವಳು ಇಂಡಿಪೆಂಡೆಂಟ್ ಮೇಕಪ್ ಆರ್ಟಿಸ್ಟ್. ಓ, ಅಂದ್ರೆ ತಲೆ ಬಾಚಿ ಕಲರ್ ಹಾಕಿ ಉಗುರು ಕ್ಲೀನ್ ಮಾಡಿ ಬಣ್ಣ ಹಾಕೋದು. ಸೊ ಬೇಸಿಕಲಿ ಕ್ರೀಮ್ ಪೌಡರ್ ಲೈಫ್. ಹೌದು, ಕಮ್ಮಂಗಿಗಳಿಗೆ ಕಲರ್ಫುಲ್ ಆಗಿ ರೆಡಿ ಮಾಡಿ ಕಳ್ಸೋದು. ಯಾಕೆ ನೀವು ಶೇವಿಂಗು, ಹೇರ್ ಕಟ್, ಫೇಸ್ ವಾಶ್ ಮಾಡಲ್ವಾ? ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ನಾನು ನೋಡಿದ್ರೆ ಗೊತ್ತಾಗಲ್ವಾ? ಐ ಆಮ್ ವೆರಿ ಫಿಟ್ ಅಂಡ್ ಫೈನ್. ನೀವು ಫೋಟೋಲ್ ನೋಡೋಕ್ಕೆ ಒಂಥರ ಕಾಣ್ತಾ ಇದ್ರಿ, ಆದ್ರೆ ಫೇಸ್ ಟು ಫೇಸ್ ನೋಡೋಕ್ಕೆ ಹೇಗ್ ಕಾಣಿಸ್ತಿದ್ದೀನಿ? ಅಂದ್ರೆ ಫೋಟೋದಲ್ಲಿ ಸ್ವಲ್ಪ ಬೆಳ್ಳಗ್ ಕಾಣ್ತಾ ಇದ್ರಿ. ಅವ ಬ್ಯಾವರ್ಸ್ ಅವಳಿ ಕಪ್ಪು ಅಂತ ಹೇಳಿದ್ದು ಮಾರೆ. ಅವಳು ಕಪ್ಪ? ಲೈಟ್, ಅಷ್ಟೊಂದಿಲ್ಲ. ನೀವಿನ್ನು ಯಾಕೆ ಮದ್ವೆ ಆಗಿಲ್ಲ? ನಾನು ಒಬ್ಳೆ ಮಗಳು, ಇಡೀ ಮನೆ ಜವಾಬ್ದಾರಿ ನಾನೇ ತಗೊಂಡಿದ್ದೀನಿ. ಅಂದಾಗೆ ನಾನು ಜಸ್ಟ್ PUC ಪಾಸ್ ಔಟ್ ಅಲ್ವಾ, ನಿಂತರ ನನಗೆ ಗೌರ್ಮೆಂಟ್ ಜಾಬ್ ಎಲ್ಲ ಸಿಗಲ್ಲ. ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಏನಂತೆ? ಅದೃಷ್ಟ ಇದ್ರೆ ನನ್ನಂತ ಗೌರ್ಮೆಂಟ್ ಎಂಪ್ಲಾಯಿನ ಮದ್ವೆ ಆಗಿ ಲೈಫಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬೋದಲ್ಲ. ಅಂದಾಗೆ ನೀವ್ ಯಾಕೆ ಮದ್ವೆ ಆಗಿಲ್ಲ? ನಾನು ತುಂಬಾ ಜನ ಹುಡುಗಿರನ್ನ ನೋಡಿದೆ, ಯಾರು ನನಗೆ ಮ್ಯಾಚ್ ಆಗ್ಲಿಲ್ಲ. ನನ್ಗೆ ಅವ್ರ ನೇಚರ್ ಇಷ್ಟ ಆಗ್ಲಿಲ್ಲ. ನಾಟ್ ಅಪ್ ಟು ದ ಮಾರ್ಕ್. ನಾವು ಹುಡುಗರು ಕಷ್ಟಪಟ್ಟು ಓದಿ ಗೌರ್ಮೆಂಟ್ ಜಾಬ್ ಅಲ್ಲಿ ಕೆಲಸ ತಗೊಂಡು ಕಷ್ಟಪಟ್ಟು ದುಡಿತಾ ಇರುವಾಗ ನಮ್ ಲೆವೆಲ್ಗೆ ಮ್ಯಾಚ್ ಆಗೋ ತರ ಹುಡುಗಿರ್ನ ನೋಡಿ ಲೈಫ್ ಅಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಮದ್ವೆ ಆಗಿ ಸೆಟ್ಲ್ ಆಗೋಣ ಅಂತ ಅನ್ಕೊಂಡಿದ್ದೆ. ತಮಗೆ ಯಾವ ನೇಚರ್ ಹುಡುಗಿ ಬೇಕು? ನನಗೆ ಮೈ ತುಂಬಾ ಬಟ್ಟೆ ಹಾಕೊಂಡು ಡೀಸೆಂಟ್ ಆಗಿ ಒಂಚೂರು ಆಟಿಟ್ಯೂಡ್ ಇಲ್ದರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡಿರೋಂತ ಹೆಣ್ ಸಿಕ್ಕಿದ್ರೆ ಮತ್ತೆ
ಆಗ್ಲೇ ವರ್ಕಿಂಗ್ ಗರ್ಲ್ ಬೇಕು ಅಂತ ಹೇಳಿದ್ರಿ. ಅದು ಮದ್ವೆ ಆಗಕ್ಕಿಂತ ಮುಂಚೆ, ಮದ್ವೆ ಆದ್ಮೇಲೆ ನಾನಿದ್ದೀನಲ್ಲ, ಗೌರ್ಮೆಂಟ್ ಜಾಬ್ ಏನಕ್ಕಿರೋದು ಮತ್ತೆ. ಇವನ ಗೌರ್ಮೆಂಟ್ ಅನ್ನು ನಾನು ಮುಳುಗಿಸ್ಲಿಲ್ಲ. ನಾನು ವಾಸು ಅಲ್ಲ, ನಾನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಬೇಕಾ ಅಂತ. ಸ್ನೇಹ, ನಿಮ್ಗೆ ಯಾವ್ದಾದ್ರು ಪಾಸ್ಟ್ ರಿಲೇಶನ್ಶಿಪ್? ಐ ಡೋಂಟ್ ಥಿಂಕ್ ನಿಮ್ಗೆ ಬಾಯ್ ಫ್ರೆಂಡ್ ಇದ್ರು ಅನ್ಸುತ್ತೆ. ನಿಮಗಿತ್ತಾ? ಆಬ್ವಿಯಸ್ಲಿ, ಲುಕ್ ಅಟ್ ಮೀ. ಇಷ್ಟು ಸ್ಮಾರ್ಟ್ ಆಗಿರೋ ಗೌರ್ಮೆಂಟ್ ಎಂಪ್ಲಾಯಿಗೆ ಬೀಳ್ದಿರೋ ಹುಡುಗಿರು ಯಾರು? ನಾನು ಆಗ್ಲೇ ಹೇಳಿದ್ನಲ್ಲ, ಅವರೆಲ್ಲ ಯಾರು ನಂಗೆ ಮ್ಯಾಚ್ ಆಗ್ಲಿಲ್ಲ. ಬರೀ ನನ್ನ ಆಸ್ತಿ ಅಂತಸ್ತು ನೋಡಿ ನನ್ನಿಂದ ಬಿದ್ದಿತ್ತು ಅಷ್ಟೇ. ಅವ್ರಿಗೂ ಇದ್ರು, ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ರು ಅಲ್ವೇ ಸ್ನೇಹ? ಹೌದು, ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ರಂತೆ. ಇರ್ಬೋದು ಪಾಪ, ಅವಳಿಗೆ 30 ಆಗ್ಲಿಲ್ವಾ? ಇವನು 35 ಆಗಿಲ್ವಾ? ಯಾಕೆ ಇನ್ನು ಮಾತಾಡ್ತಾ ಇಲ್ಲ? ಎನಿ ಪ್ರಾಬ್ಲಮ್? ನೋ, ನಥಿಂಗ್. ಓಹ್, ಅದು ಮದ್ವೆಗಿಂತ ಮುಂಚೆ ಅಲ್ವಾ? ಮದ್ವೆ ಆದ್ಮೇಲೆ ಬೇರೆ ಅಲ್ವಾ? ಓ ಯಾ ಐ ಡೋಂಟ್ ಮೈಂಡ್. ಬರೀ ಹುಡುಗಿರ ಇರೋ ರೂಮಲ್ಲಿ ಏನ್ ಬೇಕಂದ್ರೂ ಆಗಿರ್ಬೋದು. ಲೇಟ್ ನೈಟ್ ಪಾರ್ಟೀಸ್, ನೈಟ್ ಔಟ್ಸ್, ಇನ್ನೂ ಏನೇನೋ. 4 ಗೋಡೆಗಳ ಮಧ್ಯೆ ನಡೆದಿರೋ ವಿಷಯ ಹೊರಗಡೆ ಪ್ರಪಂಚಕ್ಕೆ ಹೇಗೆ ಗೊತ್ತಾಗುತ್ತೆ? ಅಪ್ಪ ಅಮ್ಮ ಮಕ್ಕಳು ಕಷ್ಟಪಟ್ಟು ಹೊರಗಡೆ ದುಡಿತಾ ಇದಾರೆ ಅನ್ಕೊಂತಾರೆ. ಆದ್ರೆ ಐ ಮೀನ್ ಅದೇ ಮನೆಯವ್ರು ಗೊತ್ತಾಗ್ದಿರೋ ಹಾಗೆ 4 ಗೋಡೆಗಳ ಮಧ್ಯೆ. ಯು ನೋ ವಾಟ್, ಯು ಆರ್ ರೈಟ್. ನನ್ಗೆ ಇವಾಗ್ಲೂ ಬಾಯ್ ಫ್ರೆಂಡ್ ಇದ್ದಾನೆ. ಏನೋ ನನ್ನ ಅಮ್ಮ ಹೇಳಿದ್ಲು ಅಂತ ನಿನ್ನ ಹತ್ರ ಬಾ ನೋಡೋಣ ಅಂತ ಅಂದೆ ಅಷ್ಟೇ. ಅದು ಬಿಟ್ರೆ ನನಗೇನು ಇಂಟ್ರೆಸ್ಟ್ ಇಲ್ಲ. ವಾಟ್? ಯು ಆರ್ ಇನ್ಸಲ್ಟಿಂಗ್ ಮೀ. ಏನೋ ಬಡ ಹುಡುಗಿ ನೋಡಕ್ ಸುಮಾರಾಗಿದ್ದಾಳೆ, ಬಾಳ್ ಕೊಡೋಣ ಅಂದ್ರೆ? ಹೇ, ನೀನ್ ಯಾರು ನನಗ್ ಬಾಳ್ ಕೊಡಕ್ಕೆ? ಆಗಿಂದ ನೋಡ್ತಿದೀನಿ ನಾನು. ಗೌರ್ಮೆಂಟ್ ಜಾಬು ಅದು ಇದು ಅಂತ ಹೇಳ್ತಿದ್ಯಾ. ನನ್ನ ಏಜು, ನನ್ ಕಲರ್ ಬಗ್ಗೆನೆ ಕಮೆಂಟ್ ಮಾಡ್ತೀಯಾ? ಗೌರ್ಮೆಂಟ್ ಜಾಬ್ ಅಂತೆ, ಕತ್ತೆ ವಯಸ್ಸಾಗಿದೆ, ಇನ್ನ ಮದ್ವೆ ಆಗಿಲ್ಲ ಅಂತಂದ್ರೆ ಯಾವ ಹುಡುಗಿನೂ ಸಿಗಲ್ಲ ನಿನ್ಗೆ. ನಿನ್ ಚಪ್ರ ತೀರ್ಸ್ಕೊಳಕ್ಕೆ ನನಗ್ ಬಾಳ್ ಕೊಡ್ತೀನಿ ಅಂತ ಬಂದಿದ್ಯಾ ನೀನು. ಗೌರ್ಮೆಂಟ್ ಜಾಬ್ ಅಂತೆ, ಅದು ನಿಜನ ಸುಳ್ಳ ಅಂತಾನೂ ಗೊತ್ತಿಲ್ಲ. ಒಲಿಂಪಿಕ್ ಗೋಲ್ಡ್ ಮೆಡಲ್ ತಗೊಂಡಿರೋ ತರ ಆಡ್ತಿದ್ಯಾ. ಗೆಟ್ ಔಟ್, ಗೆಟ್ ಔಟ್. ಹೇಳಿದ ಅರ್ಥ ಆಗಿಲ್ವಾ? ನಡಿ, ಗೆಟ್ ಔಟ್. ಆಗ್ಲೇ ಬಾಯ್ ಫ್ರೆಂಡ್ ಅಂತ ಹೇಳದ್ನಲ್ಲ, ಇವನೇ. ಗೌರ್ಮೆಂಟ್ ಕೆಲಸ ಇಲ್ಲ, ಆದ್ರೆ ನನ್ನನ್ನ ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋ ಭರವಸೆ ನನಗಿದೆ. ಗೌರ್ಮೆಂಟ್ ಎಂಪ್ಲಾಯಿನ ಮದ್ವೆ ಆಗಿ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿರೋಕ್ಕಿಂತ ಇವನನ್ನ ಮದ್ವೆ ಆಗಿ ಇಂಡಿಪೆಂಡೆಂಟ್ ಆಗಿ ನಮ್ಗೆ ಯಾವ ಕೆಲಸ ಬೇಕೋ ಅದು ಮಾಡ್ಕೊಂಡು ಹಾಯಾಗಿರ್ತೀವಿ. ಅವ್ಳು ಹೇಳಿದ ಅರ್ಥ ಆಗಿಲ್ಲ ನಿಂಗೆ? ಶಿ ಸೆಡ್ ಗೆಟ್ ಔಟ್.